ಅದು ಹೋಗ್ಬಿಡ್ರಿ. ಅವ್ರು ಮುಂದೆ ಏನು ಮಾಡ್ತು ಕಾಂಗ್ರೆಸ್ಸು, ನಾ ಈಗಿನ ಕಾಂಗ್ರೆಸ್ ಬಗ್ಗೆ ಮಾತಾಡತ್ತಿಲ್ಲ, ಅವಾಗಿನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮಾತಾಡತ್ತೀನಿ, ಮತ್ತೆ ತಪ್ಪು ತಿಳ್ಕೊಬಾರ್ದು, ಯಾಕಂದ್ರೆ ರಾಜಕೀಯ ಭಾಷಣ ಆಗ್ಬಾರ್ದು. ಆವಾಗಿನ ಕಾಂಗ್ರೆಸ್ಸು ಏನು ಮಾಡ್ತು ಅಂತಂದ್ರೆ ಭಾರತ ರತ್ನನೂ ಕೊಡಲಿಲ್ಲ. ಭಾರತ ರತ್ನ 1952 ಅಂದಕ್ಕೆ ಭಾರತ ರತ್ನ ಸ್ಟಾರ್ಟ್ ಆಯಿತು. ಭಾರತ ರತ್ನ ಪ್ರಶಸ್ತಿ ಕೊಡ್ತಕ್ಕಂಥ ಕಮಿಟಿ ಏನಿರ್ತದೆ, ಆ ಕಮಿಟಿ ಹೆಡ್ ಯಾರಿರ್ತಾರಪ್ಪ, ಪ್ರಧಾನಮಂತ್ರಿಗಳು ಇರ್ತಾರೆ. ಭಾರತ ರತ್ನ ಶುರು ಆಯಿತು, ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಇದ್ದರು. ಆ ಪ್ರಶಸ್ತಿ ಕೊಡ್ತಕ್ಕಂಥ ನ್ಯಾಚುರಲಿ ಅದರ ಹೆಡ್ ಯಾರಿರ್ತಾರೆ ಅವರೇ ಇರ್ತಾರೆ. ಜವಾಹರ್ಲಾಲ್ ನೆಹರು ಅವರು ತಮಗೆ ತಾವೇ ಆ ಪ್ರಶಸ್ತಿ ಕೊಟ್ಕೊಂಡ್ರು. ಬಾಬಾ ಸಾಹೇಬ್ ನೆನಪು ಬರಲಿಲ್ಲ, ಇಂಥ ದೊಡ್ಡ ಸಂವಿಧಾನ ಬರೋದು, ದೇಶನೇ ಆ ಸಂವಿಧಾನ ನಡೆದದ. ಅವರು ಅದು ಎಷ್ಟು ವಿಚಿತ್ರ ನೋಡ್ರಿ, ತಾವೇ ಕೊಡ್ಕೋತಾರೆ. ಅವರೇ ಪ್ರಧಾನಮಂತ್ರಿ, ಅದೇ ಆ ಕಮಿಟಿ ಅಧ್ಯಕ್ಷ, ಅವ್ರಿಗೆ ಕೊಟ್ಟರು. ಮುಂದೆ ಇಂದಿರಾ ಗಾಂಧಿ ಬಂದರು, ಅವರಿಗೆ ಕೊಟ್ಟರು. ಬಾಬಾ ಸಾಹೇಬ್ ನೆನಪು ಬರಲಿಲ್ಲ ಅವ್ರಿಗೆ, ಅವರೇ ಪ್ರಧಾನಮಂತ್ರಿ, ಅದೇ ಕಮಿಟಿ ಹೆಡ್ಡು, ಅವರಿಗೆ ಕೊಟ್ಟರು. ಮುಂದೆ ರಾಜೀವ್ ಗಾಂಧಿ ಬಂದರು, 84ರಿಂದ 89ವರೆಗೆ ಅವ್ರು ಪ್ರಧಾನಮಂತ್ರಿ, ಅವ್ರಿಗೂ ರಾಜೀವ್ ಗಾಂಧಿ ಅವ್ರಿಗೂ ಬಾಬಾ ಸಾಹೇಬ್ ನೆನಪು ಬರಲಿಲ್ಲ. ಮತ್ತು ಅವರು ಮರಣೋತ್ತರ ಅವ್ರಿಗೂ ಪ್ರಶಸ್ತಿ ಸಿಕ್ತು. ಆದ್ರೆ ನಾ ಇಲ್ಲಿ ರಾಜಕೀಯ ವಿಷಯಕ್ಕಿಂತ ಅವ್ರು ಬಂದಿದ್ದೇ 1987ರಲ್ಲಿ ಅವ್ರು ಸಂಜಯ್ ಗಾಂಧಿ ಅವ್ರು ತೀರ್ಕೊಂಡ್ಮೇಲೆ 84ಕ್ಕೆ ಅವರು ತಾಯಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ಹತ್ಯೆ ಆಗ್ತವೆ. ಅದರದ್ದು ಒಂದು ಅನುಕಂಪದ ಅಲೆಯಲ್ಲಿ, ಯಾಕಂದರೆ ಸೆಂಟಿಮೆಂಟಲ್ ಇರ್ತಾರೆ ಇಂಡಿಯಾದಾಗ, ಅದ್ರ ಹತ್ಯೆಯಲ್ಲಿ ಅವರು ಭಾರಿ ಬಹುಮತದಿಂದ ಬಂದರು, ಪ್ರಧಾನಿ ಆದರು. 89ರಲ್ಲಿ ಪ್ರಧಾನ ಸ್ಥಾನ ಹೋಯಿತು, 90 ಅವ್ರನ್ನೂ ಹತ್ಯೆ ಆಯಿತು. ಖಾಲಿ 9 ವರ್ಷ, 10 ವರ್ಷನೂ ಅಲ್ಲ, ಡಿಗ್ರಿನೂ ಇಲ್ಲ, ಆದರೆ ಅವರು ಭಾರತ ರತ್ನ ಸಿಕ್ತು. ಕೊಟ್ಟಿದ್ದು ತಪ್ಪಮ್ಮಲ್ಲ, ಅದು ಅದಕ್ಕಿಂತ ಮೊದಲು ಇವ್ರಿಗೆ ಕೊಡಬೇಕಾಗಿತ್ತು. ಕಾಂಗ್ರೆಸ್ಸು ಏನು ಮಾಡ್ತದೆ ಅಂದರೆ ಇವ್ರಿಗೆ ಭಾರತ ರತ್ನ ಬಾಬಾ ಸಾಹೇಬ್ ಕೊಡಲಿಲ್ಲ. ನೆಹರು ಅವ್ರಿಗಿಂತ ಮೊದಲು ಭಾರತ ರತ್ನ ಸಿಗಬೇಕಾಗಿತ್ತು. ಬಂಧುಗಳೇ, ಅವರಿಗೆ ಭಾರತ ರತ್ನ ಜನತಾದಳ ಮತ್ತು BJP ನೇತೃತ್ವದ VP ಸಿಂಗ್, ವಿಶ್ವನಾಥ್ ಪ್ರತಾಪ್ ಸಿಂಗ್ ನೇತೃತ್ವದ ಏನು ಪ್ರಧಾನಮಂತ್ರಿ ಇದ್ದರು, ಅವ್ರ ನೇತೃತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ 100ನೇ ಶತಮಾನೋತ್ಸವದಲ್ಲಿ ಭಾರತ ರತ್ನ ಪ್ರಶಸ್ತಿ ಸಿಕ್ತು. ಯಾಕೆ